ರೈತರ ಹೋರಾಟಕ್ಕೆ ನೆಪಕ್ಕಷ್ಟೇ ಮಣಿಯುತ್ತ ಸರ್ಕಾರ ಅನ್ನುವಂತ ಪ್ರಶ್ನೆ ಇದ್ದಿದೆ. ಕಣ್ಣೆರಿಸುವಂತ ತಂತ್ರ ಮಾಡಿ ಜಿಲ್ಲಾಡಳಿತ ಸೈಲೆಂಟ್ ಆಗ್ಬಿಡ್ತಾ. ಮೆಕ್ಕೆಜೋಳ ಬೆಳೆಗಾರರ ಸಂಕಷ್ಟ ಕೇಳೋರೇ ಇಲ್ವಾ? ಯಾಕೆಂದ್ರೆ ಆ ಸಂದರ್ಭದಲ್ಲಿ ಪ್ರತಿಭಟನೆ ಜೋರಾಗಿತ್ತು. ಆ ಪ್ರತಿಭಟನೆಯ ತಣ್ಣಗೆ ಮಾಡಲಿಕ್ಕೆ, ಆ ಪ್ರತಿಭಟನೆಯ ಹತ್ತಿಕ್ಲಿಕ್ಕೆ ಸರ್ಕಾರ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನುವಂಥ ರೀತಿಯಲ್ಲಿ ಮಾತ್ರ ಮೆಸೇಜ್ ಅನ್ನ ಕೊಡ್ತಾ ಖರೀದಿ ಕೇಂದ್ರವನ್ನ ಓಪನ್ ಮಾಡ್ತೀವಿ, ಒಬ್ಬರಿಂದ 5 ಕ್ವಿಂಟಾಲು 10 ಕ್ವಿಂಟಾಲು ಅದಾದ್ಮೇಲೆ 50 ಕ್ವಿಂಟಾಲ್ವರೆಗೂ ಕೂಡ ಆದೇಶ ಬದಲಾಯಿತು. ಆದರೆ ಖರೀದಿ ಕೇಂದ್ರ ಎಲ್ಲಿ ತೆಗೆದ್ರಿ? ಆದೇಶ ಆಗಿ 20 ದಿನ ಕಳೆದ್ರೂ ಕೂಡ ಖರೀದಿ ಕೇಂದ್ರ ಓಪನ್ ಇಲ್ಲ. ಇದೇ ರೈತರ ಆಕ್ರೋಶಕ್ಕೆ ಕಾರಣ ಆಗಿರೋದು. ರೈತರ ಹೋರಾಟಕ್ಕೆ ನೆಪಕ್ಕಷ್ಟೇ ಸರ್ಕಾರ ಮಣಿಯಿತಾ ಅಂತ. ಅಧಿವೇಶನ ಬೇರೆ ಶುರು ಆಗ್ತಾ ಇತ್ತಲ್ಲ, ಇದು ಮತ್ತೆ ಪ್ರತಿಪಕ್ಷಗಳಿಗೆ ಆಹಾರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನೆಪಕ್ಕಷ್ಟೇ ಸ್ಪಂದಿಸಿದ್ರ ಮೆಕ್ಕೆಜೋಳ ಬೆಳೆಗಾರರ ಸಂಕಷ್ಟವನ್ನ ಕೇಳೋರೇ ಇಲ್ವಾ ಅಂತ. ಗದಗ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆಗಾರರ ಸಂಕಷ್ಟ, ಮುಂಡರಗಿಯಲ್ಲಿ ಮೆಕ್ಕೆಜೋಳ ಬೆಳೆಗಾರರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಜಿಲ್ಲೆಯಲ್ಲಿ 1.44 ಲಕ್ಷ ಹೆಕ್ಟೇರ್ ಮೆಕ್ಕೆಜೋಳ ಬಿತ್ತನೆ ಮಾಡಲಾಗಿದೆ. ಗದಗ ಜಿಲ್ಲೆಯಲ್ಲಿ 1.44 ಲಕ್ಷ ಹೆಕ್ಟೇರ್ನಲ್ಲಿ ಮೆಕ್ಕೆಜೋಳ ಬಿತ್ತನೆ ಮಾಡಲಾಗಿದೆ. ಪ್ರತಿ ಹೆಕ್ಟೇರ್ಗೆ 30ರಿಂದ 40 ಕ್ವಿಂಟಾಲ್ ಅಂದಾಜು ಇಳುವರಿ ಇರೋದು. ಒಟ್ಟು 45 ಲಕ್ಷ ಕ್ವಿಂಟಾಲ್ ಮೆಕ್ಕೆಜೋಳ ಬೆಳೆದಿದ್ದಾರೆ ರೈತರು. ಬರೀ ಗದಗ ಜಿಲ್ಲೆ ಒಂದರಲ್ಲೇ 45 ಲಕ್ಷ ಕ್ವಿಂಟಾಲ್ ಮೆಕ್ಕೆಜೋಳವನ್ನ ಬೆಳೆದಿರುವಂಥದ್ದು. ರೈತರ ಹೆಸರು ನೋಂದಣಿ ಪ್ರಕ್ರಿಯೆಯೇ ಆಗಿಲ್ಲ. ಈಗ ನೋಂದಣಿಗೆ ಸರ್ವರ್ ಸಮಸ್ಯೆಯ ನೆಪವನ್ನ ಹೇಳಲಾಗ್ತಾ ಇದೆ. ಖರೀದಿ ಕೇಂದ್ರವನ್ನ ಕೂಡ ಆರಂಭಿಸಿಲ್ಲ ಜಿಲ್ಲಾಡಳಿತ. ಇದು ಆಕ್ರೋಶಕ್ಕೆ ಗುರಿಯಾಗಿದೆ. ಸರ್ಕಾರದ ಮಾತಿಗೆ ಕಿಮ್ಮತ್ತೇ ಇಲ್ಲ, ಹಂಗಾಗೋಗಿದೆ. ಸರ್ಕಾರದ ಆದೇಶ ಅಥವಾ ರೈತರಿಗೆ ಸ್ಪಂದಿಸ್ತೀವಿ ಅಂತ ಹೇಳಿದಂಥ ಹೇಳಿಕೆ ಅವೆಲ್ಲವೂ ಕೂಡ ಟೊಳ್ಳು ಭರವಸೆಗಳಾಗಿದ್ದಾವೆ. ಗದಗ ಜಿಲ್ಲೆ ಮುಂಡರಗಿಯಲ್ಲಿ ರೈತರ ಸಂಕಷ್ಟ ಹೇಗಿದೆ, ಮೆಕ್ಕೆಜೋಳ ಬೆಳೆಗಾರರು ಏನಂತಾರೆ, ನಮ್ಮ ಪ್ರತಿನಿಧಿ ಸಂತೋಷ್ ಕುಂಡೂರ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನಾಯ್ತು ನೋಡ. ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳೆದಂತಹ ರೈತರ ಗೋಳಾಟ ಇಂದಿಗೂ ಸಹ ತಪ್ಪಿಲ್ಲ. ಯಾಕಂದರೆ ಸರ್ಕಾರ ಸಹ ಪ್ರತಿಯೊಬ್ಬ ರೈತನಿಂದ 50 ಕ್ವಿಂಟಲ್ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕಂತೇಳಿ ಆದೇಶವನ್ನು ಮಾಡ್ತು, ನೋಂದಣಿ ಪ್ರಕ್ರಿಯೆಯನ್ನು ಸಹ ಆರಂಭ ಮಾಡ್ತು. ಆದರೆ ಕಳೆದ 2 ದಿನಗಳಿಂದ ಯಾವುದೇ ರೀತಿ ನೋಂದಣಿ ಪ್ರಕ್ರಿಯೆ ಕೂಡ ಆರಂಭವಾಗಿಲ್ಲ. ಜೊತೆಗೆ ಗದಗ ಜಿಲ್ಲೆಯಲ್ಲೂ ಸಹ ಯಾವುದೇ ರೀತಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಸಹ ಆರಂಭವಾಗಿಲ್ಲ. ಹೀಗಾಗಿ ರೈತರು ಸಹ ಸಾಕಷ್ಟು ಸಮಸ್ಯೆಗೆ ಸಿಲುಕಿ ಈಗ ರೈತರು ಸಹ APMCಯಲ್ಲಿ ಇರ್ತಕ್ಕಂಥ ದಲ್ಲಾಳಿಗಳಿಗೆ ಈಗ ಮಾರಾಟ ಮಾಡುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂಥದ್ದು. ನಾವು ಸದ್ಯ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿರ್ತಕ್ಕಂಥ APMCಯಲ್ಲಿ ಸಹ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿಯೂ ಸಹ ಮೆಕ್ಕೆಜೋಳ ಬೆಳೆದಂಥ ರೈತರ ಪರಿಸ್ಥಿತಿ ಇವತ್ತು ಸರ್ಕಾರ ಸಹ ಸರಿಯಾಗಿ ಕೇಳ್ತಾ ಇಲ್ಲ. ಯಾಕಂದರೆ ಸರ್ಕಾರ ಈಗಾಗಲೇ 50 ಕ್ವಿಂಟಲ್ ಪ್ರತಿ ಒಂದು ರೈತನಿಂದ ಖರೀದಿ ಮಾಡಬೇಕಂತೇಳಿ ಆದೇಶವನ್ನು ಮಾಡಿದೆ. ಆದೇಶ ಮಾತ್ರ ಲೆಕ್ಕಪತ್ರದಲ್ಲಿ ಮಾತ್ರ ಈಗ ಆಗಿರುವಂಥದ್ದು. ಯಾವುದೇ ರೀತಿ ನೋಂದಣಿ ಪ್ರಕ್ರಿಯೆ ಸಹ ಆರಂಭವಾಗಿಲ್ಲ. ಹೀಗಾಗಿ ರೈತರು ಕೂಡ ಸಾಕಷ್ಟು ಸಮಸ್ಯೆಯಿಂದ ಬಳಲ್ತಾ ಇರೋದ್ರಿಂದ ರೈತರು ಮಾರುಕಟ್ಟೆಗೆ ಬಂದು ಇವತ್ತು ಮಾರಾಟವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಮಾರುಕಟ್ಟೆಯಲ್ಲಿ ಸಹ 1500ರಿಂದ 1800 ರೂಪಾಯಿಗೆ ಕ್ವಿಂಟಲ್ನಂತೆ ಮಾರಾಟವಾಗ್ತಾ ಇದೆ. ಆದರೆ ಸರ್ಕಾರ ಖರೀದಿ ಕೇಂದ್ರದಲ್ಲಿ ಏನಾದರೂ ತೆರೆದು ಮಾರಾಟವಾಗಿದ್ದರೆ ಸುಮಾರು 2400 ರೂಪಾಯಿವರೆಗೆ ರೈತರಿಗೆ ಸಹ ಒಂದು ಕ್ವಿಂಟಲ್ಗೆ ಬೆಲೆ ಸಿಗ್ತಾ ಇತ್ತು. ಆದರೆ ಈಗ ಯಾವುದೇ ರೀತಿ ಬೆಲೆ ಇಲ್ಲಿ ಸಿಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದದ್ದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಈಗ ಸರ್ಕಾರ ಈಗಾಗಲೇ 50 ಕ್ವಿಂಟಲನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿತು, ಖರೀದಿ ಕೇಂದ್ರವನ್ನು ಆರಂಭ ಮಾಡ್ತೀವಿ ಅಂತ ಹೇಳಿತು, ನೋಂದಣಿ ಪ್ರಕ್ರಿಯೆಯನ್ನು ಕೂಡ ಮಾಡ್ತೇನೆ ಅಂತ ಹೇಳಿತು. ಆದರೆ ಯಾವುದೇ ರೀತಿ ರೈತರಿಗೆ ಆ ಒಂದು ಪ್ರಕ್ರಿಯೆಗಳು ಕೂಡ ಆರಂಭವಾಗಲಿಲ್ಲ. 2 ದಿನಗಳ ಮಾತ್ರ ಸೀಮಿತವಾಗಿ ರೈತರಿಂದ ನೋಂದಣಿ ಕಾರ್ಯವನ್ನು ಮಾಡಿದರು. ಆದರೆ ಆರಂಭ ಮಾಡಿದ ಮೇಲೆ ಯಾವುದೇ ರೀತಿ ನೋಂದಣಿ ಸಹ ಆಗಲಿಲ್ಲ, ಖರೀದಿ ಸಹ ಆರಂಭವಾಗಲಿಲ್ಲ. ಇನ್ನು ಜಿಲ್ಲಾಧಿಕಾರಿಗಳಿಗೆ ಕೇಳಿದರೆ ಜಿಲ್ಲಾಧಿಕಾರಿಗಳು ಕೂಡ ಸರಿಯಾದ ರೀತಿಯ ಮಾಹಿತಿಯನ್ನು ನಮಗೆ ಕೊಡ್ತಾ ಇಲ್ಲ ಅನ್ನುವಂಥ ಮಾತನ್ನ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಭಾಗದ ಜನಪ್ರತಿನಿಧಿಗಳು ಕೂಡ ಸಾಕಷ್ಟು ನಿರ್ಲಕ್ಷ್ಯವನ್ನು ತೇರ್ತಾ ಇದ್ದಾರೆ. ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಆರಂಭ ಮಾಡಬೇಕಾಯಿತು, ಇದುವರೆಗೂ ಕೂಡ ಆರಂಭವಾಗ್ತಾ ಇಲ್ಲ. ಹೀಗೆ ಸಾಕಷ್ಟು ನಾವು ಸಮಸ್ಯೆಯನ್ನು ಎದುರಿಸ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅವರನ್ನ ಮಾತಾಡ್ಸೋಣ. ಸರಿಗ ರೈತರ ಪರಿಸ್ಥಿತಿ ಹೇಗಿದೆ? ಯಾಕಂದ್ರೆ ಸಾಕಷ್ಟು ಹೋರಾಟ ಮಾಡಿ ಈಗಾಗಲೇ ಬೆಂಬಲ ಬೆಲೆಯಲ್ಲಿಯೂ ಕೂಡ 50 ಕ್ವಿಂಟಲ್ ರೈತರಿಂದ ಖರೀದಿ ಮಾಡಬೇಕು ಅಂತೇಳಿ ಸರ್ಕಾರ ಕೂಡ ಆದೇಶವನ್ನು ಮಾಡ್ತು. ಆ ಆದೇಶ ಇಂಪ್ಲಿಮೆಂಟ್ ಆಗಿದೆಯಾ ಅಥವಾ ಇಲ್ವಾ? ಆದೇಶಕ್ಕೆ ಎಳ್ಳ ಕಾಳಷ್ಟು ಕಿಮ್ಮತ್ತಿಲ್ಲ ಸರ್. ಆದೇಶ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಫಸ್ಟ್ 5 ಕ್ವಿಂಟಲ್ ಮಾಡಿತ್ತು, ಆಮೇಲೆ 12 ಕ್ವಿಂಟಲ್ ಮಾಡಿತ್ತು. ಬೆಳಗಾವಿ ಅಧಿವೇಶನ ನಡೆಸ್ಬೇಕಾಗಿತ್ತು ಈಗ ಅವರು. ಹಾಗಾಗಿ ರೈತರಿಗೆ ಮುಗಿತುಪ್ಪ ಸಾವಿರದಂಗೆ 50 ಕ್ವಿಂಟಲ್ ಅಂತ ಘೋಷಣೆ ಮಾಡಿಬಿಟ್ರು. ಇವತ್ತಿಗೆ ಒಂದು ಅರ್ಜಿ ಆನ್ಲೈನೇ ತೊಗೊಂಡಿಲ್ಲ ಸರ್. ಮಾರುಕಟ್ಟೆಗೆ ಬಂದರೂ ಬೆಲೆ ಸಿಗ್ತಾ ಇಲ್ಲ. ಇಲ್ಲಿ ಏನಾದ್ರು ದಲ್ಲಾಳಿಗಳ ನಡುವೆ ಅಥವಾ ಸರ್ಕಾರದ ನಡುವೆ ಏನಾದರೂ ಹೊಂದಾಣಿಕೆ ಆಗಿದೆ? ಏನು ಹೇಳ್ತೀರಿ ಸರ್? ಒಳ ಒಪ್ಪಂದ ಅದಾವ್ರಿ ಅವು ದಲ್ಲಾಳಿಗಳಿಗೆ ಮತ್ತು ಅವು ಇಲ್ಲಿ APMC ಅವ್ರಿಗೆ ಅವು ಒಳ ಒಪ್ಪಂದ ಅದಾವು. ಸರ್ಕಾರ ಆ ಟೈಪ್ ಘೋಷಣೆ ಮಾಡತ್ರಿ. ಸರ್ಕಾರ ಏನು ರೀ ಇದು? ಬರೀ ಸರ್ಕಾರ ಅನ್ಯಾಯ ಮಾಡೋದ ಇದು ರೈತರಿಗೆ. ಯಾರೊಬ್ಬರು ಧ್ವನಿ ಎತ್ತದ ಅಂತಾರೆ ಅಲ್ಲ ಇವರು. 1 ಕ್ವಿಂಟಲ್ ಇನ್ನೂವರೆಗೆ ಅಲ್ರಿ ಅರ್ಜಿನ ತೊಗೋವಲ್ರಿ, ಲಾಗಿನ್ ತೊಗೋವಲ್ರ ಅಂತ ಹೇಳ್ತಾರೆ ಇವರು. ದೊಡ್ಡ ಸಮಸ್ಯೆ ಐತ್ರಿ ಇಲ್ಲೆಲ್ಲ. ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಆರಂಭ ಮಾಡಬೇಕು. ರೈತರು ಬೆಳೆದಂಥ ಇನ್ನು ಸಂಪೂರ್ಣವಾಗಿ ಬೆಳೆದಂಥ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕಂತೇಳಿ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಸಂತೋಷ್ ಕುಂಡೂರ್, ನ್ಯೂಸ್ 18 ಗದಗ.